ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಚಾಪ್ಟರ್ ಕೋಆರ್ಡಿನೇಷನ್ ಜಿಯೋಮೆಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ ಅಂತಕ್ಕಂತಹ ಚಾಪ್ಟರ್ ಮೇಲೆ SSLC ಬೋರ್ಡ್ ಎಕ್ಸಾಮ್ಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಸೊ ಆ ಪ್ರಶ್ನೆಗಳು ಯಾವ ರೂಪದಲ್ಲಿ ಇರ್ತವೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ ಬಂದಿದ್ದೀನಿ. ಸೊ ನೋಡಿ, ಇಲ್ಲಿ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರೋದು ಈ ಚಾಪ್ಟರ್ ನಲ್ಲಿ 6 ಅಂಕದ ಪ್ರಶ್ನೆಗಳು ಬರ್ತವೆ. ಟೋಟಲ್ 80 ಮಾರ್ಕ್ಸಿನ ಕ್ವಶನ್ ಪೇಪರ್ ನಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಿಯೋಮೆಟ್ರಿ ಚಾಪ್ಟರ್ ನಲ್ಲಿ ಮ್ಯಾಕ್ಸಿಮಮ್ 6 ಅಂಕದ ಪ್ರಶ್ನೆಗಳು ಬರ್ತವೆ. ಯಾವ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಆಗಿರಬಹುದು ಅಥವಾ 1 ಅಂಕದ ಕ್ವಶನ್ ಆಗಿರಬಹುದು. ಎರಡರಲ್ಲಿ ಒಂದನ್ನ 100% ಒಂದು ಕ್ವಶನ್ ಕೊಡ್ತಾರೆ. ಅದಾದ ನಂತರ 2 ಅಂಕಕ್ಕೆ ಒಂದು ಕ್ವಶನ್ ಇರುತ್ತೆ. 2 ಅಂಕದ ಒಂದು ಕ್ವಶನ್ ಇರುತ್ತೆ, ಜೊತೆಗೆ 3 ಅಂಕದ ಇನ್ನೊಂದು ಕ್ವಶನ್. ಒಟ್ಟು 3 ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ಇರ್ತವೆ. 80 ಅಂಕದ 38 ಪ್ರಶ್ನೆಗಳಲ್ಲಿ 80 ಅಂಕದ ಒಟ್ಟು ಕ್ವಶನ್ಸ್ ಎಷ್ಟು ಕ್ವಶನ್ ಪೇಪರ್ ಅಲ್ಲಿ 38 ಬರ್ತಾವಲ್ವಾ, ಆ 38 ಕ್ವಶನ್ಸ್ ನಲ್ಲಿ ಈ ಚಾಪ್ಟರ್ ಮೇಲೆ ಬರೋದು 3 ಪ್ರಶ್ನೆಗಳು. ಒಟ್ಟು ಅಂಕಗಳು 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಅಂದ್ರೆ ಅಲ್ಲಿಗೆ ಒಟ್ಟು 6 ಅಂಕಗಳು ಈ ಚಾಪ್ಟರ್ ಮೇಲೆ ಬರ್ತದೆ. ಗೊತ್ತಾಯ್ತಲ್ವಾ? ಸೊ ಹಾಗಿದ್ಮೇಲೆ ಆ 6 ಅಂಕಗಳನ್ನ ಒಳಗೊಂಡಂತ ಪ್ರಶ್ನೆಗಳು ಯಾವ ರೂಪದಲ್ಲಿ ಇರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 3 ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತೆ 3 ಅಂಕದ ಪ್ರಶ್ನೆಗಳನ್ನ ಬಿಡಿ ಬಿಡಿಯಾಗಿ ಕೆಲವು ಉದಾಹರಣೆಗಳೊಂದಿಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಅಥವಾ 1 ಅಂಕಕ್ಕೆ ಇದೇ ರೀತಿ ಕೇಳಬೇಕಂತ ಕಂಡೀಷನ್ ಇಲ್ಲ. ಕ್ವಶನ್ ರೈಸ್ ಮಾಡಿದ್ಮೇಲೆ ಆ ಕ್ವಶನ್ ಅನ್ನ ಮಲ್ಟಿಪಲ್ ಚಾಯ್ಸ್ ಕೇಳಬಹುದು ಅಥವಾ 1 ಅಂಕದ ಪ್ರಶ್ನೆಗಾದ್ರೂ ಕೇಳಬಹುದು. ಆಪ್ಷನ್ 4 ಕೊಟ್ಟಿದ್ರೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗುತ್ತೆ. ಆಪ್ಷನ್ ಕೊಡದೆ ಡೈರೆಕ್ಟ್ ಕ್ವಶನ್ ಇದ್ರೆ ಅದನ್ನ ನಾವು 1 ಅಂಕದ ಕ್ವಶನ್ ಅಂತೇಳಿ ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ಇವೆರಡರಲ್ಲೂ ಬರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದ್ರೆ ಉದಾಹರಣೆಗಳೊಂದಿಗೆ ನಿಮ್ ಜೊತೆ ಹಂಚ್ಕೊಳ್ತೀನಿ. ನೋಡಿ, ಮೊದಲನೇ ಕ್ವಶನ್ ಯಾವ ರೀತಿ ಬರಬಹುದು ಅಂತ ಹೇಳಿದ್ರೆ ಮೋಸ್ಟ್ಲಿ ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಲೈಂಗ್ ಆನ್ ಎಕ್ಸ್ ಆಕ್ಸಿಸ್ ಆರ್ ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಅಂದ್ರೆ ಕೆಳಗಡೆ 4 ಆಪ್ಷನ್ ಇದೆ. 4 ಆಪ್ಷನ್ ನಲ್ಲಿ ಎಕ್ಸ್ ಆಕ್ಸಿಸ್ ನ ಮೇಲೆ ಕೋಆರ್ಡಿನೇಷನ್ ಆ ಪಾಯಿಂಟ್ ಬರಬೇಕು ಅಂದ್ರೆ ಕೆಳಗಿನ ಯಾವ ಕೋಆರ್ಡಿನೇಟ್ಸ್ ಆಗಿರ್ಬೇಕು, ಕೆಳಗಿನ ಯಾವ ನಿರ್ದೇಶಾಂಕಗಳು ಎಕ್ಸ್ ಅಕ್ಷದ ಮೇಲೆ ಗುರುತಿಸಲ್ಪಡುತ್ತವೆ ಅಂತೇಳಿ ಇದ್ರ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ನೋಡಿ, ಇದು ಗ್ರಾಫ್ ಅಂತ ಕನ್ಸಿಡರ್ ಮಾಡಿದ್ರೆ ಕಾರ್ಟೇಶಿಯನ್ ಸಿಸ್ಟಮ್ ನ ಪ್ರಕಾರ ಹಿಯರ್ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ದ ವೈ ಆಕ್ಸಿಸ್. ಹಾರಿಜಾಂಟಲ್ ಲೈನ್ ಅನ್ನ ಎಕ್ಸ್ ಆಕ್ಸಿಸ್ ಅಂತ ಕರೆದ್ರೆ ವರ್ಟಿಕಲ್ ಲೈನ್ ಅನ್ನ ವೈ ಆಕ್ಸಿಸ್ ಅಂತ ಹೇಳಿ ಕರಿತೀವಿ ನಾವು. ಈ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನ ಮೇಲೆ ಎಕ್ಸ್ ಅಕ್ಷದ ಮೇಲೆ ಪಾಯಿಂಟ್ ಅನ್ನ ನೀವು ಮಾರ್ಕ್ ಮಾಡಬೇಕು ಅಂದ್ರೆ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ ವೈ ಗೆ ವ್ಯಾಲ್ಯೂ 0 ಬರಬೇಕು. ಕೋಆರ್ಡಿನೇಟ್ಸ್ ಎಕ್ಸ್ ಮತ್ತೆ ವೈ ಬರ್ತದಲ್ವಾ, ಈ ಎಕ್ಸ್ ಮತ್ತೆ ವೈ ಗಳಲ್ಲಿ ವೈ ಗೆ 0 ಇದ್ದು ಎಕ್ಸ್ ಗೆ ಏನಾದ್ರೂ ಬೆಲೆ ಇತ್ತು ಅಂತ ಹೇಳಿದ್ರೆ ಅದು ಎಲ್ಲಿ ಬರುತ್ತೆ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಸಪೋಸ್ 2,0 ಇತ್ತು ಅಂದ್ರೆ ಎಕ್ಸ್ ನ ಕೋಆರ್ಡಿನೇಟ್ ಆಕ್ಚುಲಿ 2 ಇದೆ ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಇಲ್ಲಿ ಇದೆಯಲ್ವಾ, ಸೊ 2 ಇಲ್ಲಿ ಪಾಯಿಂಟ್ ಬರುತ್ತೆ. ವೈ ಆಕ್ಸಿಸ್ ನಲ್ಲಿ 0 ಎಲ್ಲಿದೆ ಅಂದ್ರೆ ಇದು 0,0 ಇದನ್ನ ನಾವು ಒರಿಜಿನ್ ಅಂತ ಕರಿತೀವಿ. ಈ ಪಾಯಿಂಟ್ ನ ನೇರವಾಗಿ ಬಂದು ಇಲ್ಲಿ ಮಾರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಬಿಂದು ಎಲ್ಲಿ ಬಂದಿದೆ ಈಗ ಎಕ್ಸ್ ಅಕ್ಷದ ಮೇಲೆ ಇದೆ. ಸೊ ಎಕ್ಸ್ ಅಕ್ಷದ ಮೇಲೆ ಇರಬೇಕು ಅಂತ ಹೇಳಿದ್ರೆ ಕಂಡೀಷನ್ ಹೇಳುತ್ತೆ ವೈ ನ ವ್ಯಾಲ್ಯೂ 0 ಇರಬೇಕು. ಇದೇ ಕಂಡೀಷನ್ ವೈ ಅಕ್ಷಕ್ಕೂ ಅಪ್ಲೈ ಆಗುತ್ತೆ. ವೈ ಅಕ್ಷದ ಮೇಲೆ ಇಲ್ಲೆಲ್ಲ ಒಂದು ಪಾಯಿಂಟ್ ಇರಬೇಕು ಅಂತ ಹೇಳಿದ್ರೆ ಎಕ್ಸ್ ನ ವ್ಯಾಲ್ಯೂ 0 ಇರಬೇಕು. ಅರ್ಥ ಆಯ್ತಲ್ಲ? ಎಕ್ಸ್ ನ ಕೋಆರ್ಡಿನೇಟ್ 0 ಇದ್ದು ವೈ ನ ಕೋಆರ್ಡಿನೇಟ್ ಯಾವ್ದಾದ್ರು ಒಂದು ಸಂಖ್ಯೆ ಇದ್ರೆ ಅದು ಯಾವ ವೈ ಅಕ್ಷದ ಮೇಲೆ ಬರುತ್ತೆ. ಅದೇ ರೀತಿ ಎಕ್ಸ್ ನ ವೈ ನ ಕೋಆರ್ಡಿನೇಟ್ 0 ಇದ್ದು ಎಕ್ಸ್ ಗೆ ಯಾವ್ದಾದ್ರು ಪಾಯಿಂಟ್ ಇದ್ರೆ ಅದು ಎಲ್ಲಿ ಬರುತ್ತೆ ಎಕ್ಸ್ ಆಕ್ಸಿಸ್ ನ ಮೇಲೆ ಬರ್ತದೆ. ಸೊ ಇದ್ರ ಆಧಾರದ ಮೇಲೆ ಎಕ್ಸ್ ಅಕ್ಷದ ಮೇಲೆ ಬರ್ಬೇಕಂದ್ರೆ ಕೆಳಗಿನ ಯಾವ ಆಪ್ಷನ್ ಅನ್ನ ನೀವು ಆಯ್ಕೆ ಮಾಡಬೇಕಾಗತ್ತೆ x,0 ಅಲ್ವಾ. x,0 ಎಲ್ಲಿದೆ? ಮೊದಲನೇ ಆಪ್ಷನ್ ಅಲ್ಲಿ ಇದೆ. ಸೊ ಫಸ್ಟ್ ಆಪ್ಷನ್ ಅನ್ನ ನೀವು ಈ ಒಂದು ಕ್ವಶನ್ ಗೆ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡ್ತೀರಾ. ಓಕೆನಾ? ಇದೇ ರೀತಿ ಇನ್ನೊಂದು ಕ್ವಶನ್ ಕೆಳಗಡೆ ಇದೆ ನೋಡಿ, ಇಲ್ಲಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 3,-4 ಫ್ರಮ್ ದ ವೈ ಆಕ್ಸಿಸ್. ಈಗ ಇಲ್ಲಿ ವೈ ಆಕ್ಸಿಸ್ ಇದೆ. ಈ ವೈ ಆಕ್ಸಿಸ್ ನಿಂದ ಸುಮಾರು ಒಂದು ಪಾಯಿಂಟ್ 3,-4 ಅಂದ್ರೆ ಎಲ್ಲಿ ಬರುತ್ತೆ, ಯಾವ ಕೋಆರ್ಡಿನೇಟ್ ಅಲ್ಲಿ ಬರುತ್ತೆ? ಸ್ವಲ್ಪ ಹಂಗೆ ಅಝೂಮ್ ಮಾಡ್ಕೊಂಡ್ರೆ ನೀವು ಪ್ಲಸ್ ಮೈನಸ್ ಇರೋದ್ರಿಂದ ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ಲಸ್ ಇಲ್ಲಿದೆ, ವೈ ಆಕ್ಸಿಸ್ ಅಲ್ಲಿ ಮೈನಸ್ ಕೆಳಗಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಇದೆ.
ಈ ಪಾಯಿಂಟ್ ಅನ್ನ ಸಪೋಸ್ ನೀವು 3,-4 ಅಂತ ತಗೊಂಡ್ರೆ ವೈ ಆಕ್ಸಿಸ್ ಅಂದ್ರೆ ಈ ಪಾಯಿಂಟ್. ಈ ವೈ ಆಕ್ಸಿಸ್ ನಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ವೈ ಆಕ್ಸಿಸ್ ಪಾಯಿಂಟ್ ಏನ್ ಬರುತ್ತೆ? ವೈ ಆಕ್ಸಿಸ್ ನ ಪಾಯಿಂಟ್ ಅನ್ನ ನೀವು ಆಕ್ಚುಲ್ ಆಗಿ ಏನ್ ತಗೊಳ್ಬೇಕಾಗತ್ತೆ? ಮೋಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಕಂಡಿಡಿಯಕ್ಕೆ ಕೇಳಿರೋದ್ರಿಂದ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ನಾವು ತಿಳ್ಕೊಂಡ್ರೆ, ಸೊ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರೋದ್ರಿಂದ ಇಲ್ಲಿ ಏನ್ ಬರುತ್ತೆ ಅಂದ್ರೆ -4 ಇದೆ ಅಂದ್ರೆ ಎಕ್ಸ್ ನ ವ್ಯಾಲ್ಯೂ ಏನ್ ಬರುತ್ತೆ? 0 ಬರುತ್ತೆ. 0,-4 ಅಂತ ಒಂದು ಪಾಯಿಂಟ್ ತಗೊಳ್ಬೇಕು. ಇನ್ನೊಂದು ಪಾಯಿಂಟ್ 3,-4. ಸೊ ನೋಡಿ 0,-4 ಒಂದು ಪಾಯಿಂಟ್ ಆದ್ರೆ 3,-4 ಇನ್ನೊಂದು ಪಾಯಿಂಟ್. ಒಂದು ಪಾಯಿಂಟ್ x1 y1, ಇನ್ನೊಂದು ಪಾಯಿಂಟ್ x2 y2 ಅಂತ ತಗೊಳ್ತೀರಾ. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು ನಿಮಗೆ. ಡಿಸ್ಟೆನ್ಸ್ ಫಾರ್ಮುಲಾ D = ಏನ್ ಫಾರ್ಮುಲಾ ಬಳಸ್ತೀರಿ ನೀವು? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಸೂತ್ರ ಇದೆ. ಸೂತ್ರಕ್ಕೆ ವ್ಯಾಲ್ಯೂಗಳನ್ನ ಹಾಕಿದಾಗ ನಿಮಗೆ ನೋಡಿ, ಇಲ್ಲಿ x2 ಅಂತ ಹೇಳಿದ್ರೆ ಏನಿದೆ? 3 ಮೈನಸ್ x1 ಅಂತ ಹೇಳಿದ್ರೆ ಏನಿದೆ? 0. ಹಾಗೇನೆ y2 ಅಂತ ಹೇಳಿದ್ರೆ -4 ಮೈನಸ್ y1 ಅಂತ ಹೇಳಿದ್ರೆ ಏನು? ಮತ್ತೆ -4 ಹೋಲ್ ಸ್ಕ್ವೇರ್ ಅಂತ ತಗೊಂಡ್ರೆ ನೋಡಿ, ಈಗ 3 - 0 ನ ಸ್ಕ್ವೇರ್ ಮಾಡಿದ್ರೆ 3 ಸ್ಕ್ವೇರ್ ಬರುತ್ತೆ. ಇಲ್ಲಿ -4 ಇದೆ, ಮೈನಸ್ ಇಂಟು ಮೈನಸ್ +4 ಆಗುತ್ತೆ. ಹೋಲ್ ಸ್ಕ್ವೇರ್ ಮಾಡ್ತೀರಾ. ಓಕೆನಾ? ನೆಕ್ಸ್ಟ್ 3 ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ. -4 +4 ಕ್ಯಾನ್ಸಲ್ ಮಾಡಿದ್ರೆ 0 ಬರುತ್ತೆ. 0 ನ ಸ್ಕ್ವೇರ್ ಮಾಡಿದ್ರೆ 0ನೇ. ಅಲ್ಲಿಗೆ D = 9 + 0 ಅಂದ್ರೆ ಎಷ್ಟು? √9. ಅಥವಾ ಡಿ ಅನ್ನ ನೀವೇನಂತ ಕರಿತೀರಾ? √9 ಅನ್ನು ಹೊರಗಡೆ ತಗೊಂಡ್ಬಂದ್ರೆ ನೀವು 3 ಯೂನಿಟ್ ಅಂತ ಬರೀತೀರಾ. ಎಷ್ಟು ಬರುತ್ತೆ ಆನ್ಸರ್? 3 ಯೂನಿಟ್ ಅಥವಾ 3 ಮಾನಗಳು ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ಬೋದು. ದೂರವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ದೂರ 3 ಮಾನಗಳು. ಆಪ್ಷನ್ ಕೆಳಗಡೆ ಕೊಟ್ಟಿದ್ರೆ ಮಲ್ಟಿಪಲ್ ಚಾಯ್ಸ್ ಬರುತ್ತೆ. ಇದೇ ಕ್ವಶನ್ ಆಪ್ಷನ್ ಇಲ್ಲ ಅಂದ್ರೆ 1 ಅಂಕದ ಕ್ವಶನ್ ಆಗಿರುತ್ತೆ. ಓಕೆನಾ? ಚೈನಾ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕಕ್ಕೆ ಇನ್ನೊಂದು ಕ್ವಶನ್ ಯಾವ ರೀತಿ ಬರುತ್ತೆ ನೋಡೋದಾದ್ರೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 6,8 ಫ್ರಮ್ ದ ಒರಿಜಿನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 6,8 ಇದರಿಂದ ಮೂಲ ಬಿಂದುವಿಗೆ ಇರುವ ದೂರ. ಮೂಲ ಬಿಂದು ಅಂದ್ರೆ ಏನು? ನಾನು ಆಗ್ಲೇ ಗ್ರಾಫ್ ಹಾಕ್ಬೇಕಾದ್ರೆ ಆ ಗ್ರಾಫ್ ಅಲ್ಲಿ ತೋರಿಸಿದ್ನಲ್ಲ, ಈ ಪಾಯಿಂಟ್ ಅನ್ನ ನಾವು 0,0 ಅಂತ ಏನ್ ಕರಿತೀವಿ, ಇದನ್ನ ಮೂಲ ಬಿಂದು ಅಥವಾ ಒರಿಜಿನ್ ಅಂತ ಕರಿತೀವಿ. ಸೊ ಹಾಗಾಗಿ ನೀವಿಲ್ಲಿ 2 ಪಾಯಿಂಟ್ ಅನ್ನ ತಗೊಳ್ಬೇಕು. ಒಂದು 0,0 ತಗೊಳ್ಳಿ, ಇನ್ನೊಂದು 6,8 ತಗೊಳ್ರಿ. ಸೊ ಇದು x1 y1 ಅಂತ ತಗೊಳ್ರಿ, ಇದನ್ನ x2 y2 ಅಂತ ತಗೊಳ್ರಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ D = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೂತ್ರವನ್ನ ಹಾಕಿ x2 ನ ಬೆಲೆ ಎಷ್ಟು? ಸ್ಕ್ವೇರ್ ರೂಟ್ ಹಾಕಿ 6. ಹಾಗೇನೆ x1 ನ ಬೆಲೆ 0 ಹೋಲ್ ಸ್ಕ್ವೇರ್. ಹಾಗೆ y2 ನ ಬೆಲೆ ಬಂದು 8 -0 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ. ಇದಾದ ನಂತರ 6ರಲ್ಲಿ 0 ಕಳೆದ್ರೆ ನಿಮಗೆ 6 ಬರುತ್ತೆ. ಹಾಗೇನೆ 8ರಲ್ಲಿ 0 ಕಳೆದ್ರೆ 8 ಬರುತ್ತೆ. 6ರ ವರ್ಗ ಬಂದು 36. ಹಾಗೇನೆ 8ರ ವರ್ಗ ಬಂದು 64. ಸೊ 36 ಮತ್ತೆ 64 ಕೂಡಿದ್ರೆ ನಿಮಗೆ √100 ಬರುತ್ತೆ. √100 ಅಂತ ಹೇಳಿದ್ರೆ 100ರ ವರ್ಗ ಮೂಲವನ್ನ ನೀವು ಬರೆದಾಗ 10 ಮಾನಗಳು ಅಂತ ಬರೀತೀರಾ. ಓಕೆನಾ? ಅಂದ್ರೆ 10 ಯೂನಿಟ್ಸ್ ಅಂತ ಹೇಳಿ ಆನ್ಸರ್ ಬರುತ್ತೆ ಈ ಪ್ರಶ್ನೆಗೆ. ಓಕೆನಾ? ಐದರ್ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕ, ಎರಡಕ್ಕೂ ಕೂಡ ನೀವು ಸುಲಭವಾಗಿ ಆನ್ಸರ್ ಹೇಳಬಹುದು. ಓಕೆ, ಇನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಇಲ್ಲಿ. If the midpoint of the line segment joining the points 6,3 and 4,y or 5,5, then find the value of y ಅಂತ ಕೊಟ್ಟಿದ್ದಾರೆ. 2 ಬಿಂದುಗಳನ್ನ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಬಿಂದು ಇದೆ. ಈ ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ 6,3. ಹಾಗೇನೆ ಇನ್ನೊಂದು ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ 4,y. ಈ 2 ನಿರ್ದೇಶಾಂಕಗಳನ್ನು ಒಳಗೊಂಡಂತ ಒಂದು ರೇಖಾಖಂಡದ ಮಧ್ಯ ಬಿಂದುವು 5,5 ಆದರೆ ಈ y ನ ಬೆಲೆ ಕಂಡುಹಿಡಿಯಿರಿ. ವೆರಿ ಸಿಂಪಲ್. ಇದನ್ನ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಬರುತ್ತೆ, ಮಧ್ಯ ಬಿಂದುವಿನ ಸೂತ್ರ. ಆ ಮಧ್ಯ ಬಿಂದುವಿನ ಸೂತ್ರಕ್ಕೆ ವ್ಯಾಲ್ಯೂವನ್ನು ಹಾಕ್ಬಿಟ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಮಧ್ಯ ಬಿಂದುವಿನ ಸೂತ್ರ x, y = x1 + x2/2, y1 + y2/2. ಇದು ಸೂತ್ರ. x, y ಅಂತ ಹೇಳಿದ್ರೆ ಏನಿದೆ? 5,5. ಈಗ x1 y1 ಇದನ್ನ x1 y1 ತಗೊಳ್ರಿ, ಇದನ್ನ x2 y2 ತಗೊಳ್ರಿ. ಹಾಕಿದಾಗ 6 + 4/2, ಇನ್ನೊಂದು 3 + y/2.
ಈಗ 6 4 10 ಬರುತ್ತೆ, 10ನ್ನ 2ರಿಂದ ಭಾಗಾಕಾರ ಮಾಡಿದ್ರೆ 5 ಬರುತ್ತೆ. ಸೊ ಇದು ಸಮ ಆದ್ರೆ ಇದು ಸಮ ಅಂತ ತಗೊಳ್ಬೇಕು. ಆಗ 3 + y ಡಿವೈಡೆಡ್ ಬೈ 2 = 5 ಅಂತ ನೀವು ಕನ್ಸಿಡರ್ ಮಾಡಿದ್ರೆ 3 + y = 2 ನ ಈಕ್ವಲ್ ಇಂದ ಆ ಕಡೆ ಕಳಿಸಿ ಇಂಟು 2 ಆಗುತ್ತೆ. ದೆನ್ y = 5 2s 10 ಬರುತ್ತೆ. 3 ನ ಆ ಕಡೆ ಕಳಿಸಿದ್ರೆ -3 ಆಗುತ್ತೆ. y ನ ಬೆಲೆ 7 ಬರುತ್ತೆ. ಸೊ y ನ ಬೆಲೆ ಏನ್ ಬಂತ ಆನ್ಸರ್ 7. ಓಕೆನಾ? ಇನ್ನ ನೋಡಿ 2 ಅಂಕದ ಕ್ವಶನ್, ಮೊದಲನೇ ಕ್ವಶನ್ ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಲೆಕ್ಕ ಇರುತ್ತೆ. ಗೊತ್ತಾಯ್ತಲ್ವಾ? ಕೇಳೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರ್ತವೆ. ಹೇಗೆ ಕೇಳ್ತಾರೆ ಅಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ P of 2, 3 and Q of 4, 1 ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಅಂದ್ರೆ ಸೂತ್ರವನ್ನ, ದೂರ ಕಂಡುಹಿಡಿಯುವ ಸೂತ್ರವನ್ನ ಬಳಸಿಕೊಂಡು P of 2, 3 ಮತ್ತು Q of 4, 1 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಬಿಡ್ತಾರೆ. ಇದನ್ನ ನೀವು ಸುಲಭವಾಗಿ ಹೇಗ್ ಮಾಡಬಹುದಪ್ಪ ಆನ್ಸರ್ ಅಂತ ಹೇಳಿದ್ರೆ ಫಸ್ಟ್ ಕೊಟ್ಟಿರುವಂತ ಪಾಯಿಂಟ್ ಗಳನ್ನ ಬರ್ಕೋಬೇಕು. 2, 3 ಇನ್ನೊಂದು Q of 4, 1 ಅಂತ ಹೇಳಿ ಇವುಗಳನ್ನ x1 y1 ಇನ್ನೊಂದು ಪಾಯಿಂಟ್ ಅನ್ನ x2 y2 ಅಂತ ತಗೊಳ್ಬೇಕು. ಅರ್ಥ ಆಯ್ತಲ್ಲ? ಈಗ PQ ಕಂಡುಹಿಡಿಯುವಂತ ಡಿಸ್ಟೆನ್ಸ್, ದೂರವನ್ನ ಕಂಡುಹಿಡಿಯುವಂತ ಸೂತ್ರ PQ = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಹೇಳಿ ಸೂತ್ರವನ್ನ ಬರ್ಕೊಳ್ಬೇಕು. ಈಗ ಈ ಸೂತ್ರಕ್ಕೆ ಇಲ್ಲಿ ಮೇಲ್ಗಡೆ ತಗೊಂಡಂತ ಬೆಲೆಗಳನ್ನ ಹಾಕಿದಾಗ x2 ಅಂತ ಹೇಳಿದ್ರೆ ಏನ್ ತಗೊಂಡಿದ್ದೀರಾ? 4, x1 ಅಂದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ ಏನು? 1, y1 ಅಂದ್ರೆ 3 ಹೋಲ್ ಸ್ಕ್ವೇರ್. ಈಗ ಮತ್ತೆ PQ = 4ರಲ್ಲಿ 2 ಕಳೆದ್ರೆ 2 ಬರುತ್ತೆ, 1ರಲ್ಲಿ 3 ಕಳೆದ್ರೆ -2 ಬರುತ್ತೆ. ಓಕೆ, ಈಗ ಮುಂದಿನ ಹಂತದಲ್ಲಿ PQ = 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, ಇಲ್ಲಿ -2 ಕೂಡ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಅಲ್ಲಿಗೆ PQ ನ ಬೆಲೆ ಬಂದ್ಬಿಟ್ಟು √8 ಬರುತ್ತೆ. ನೀವು ಇಲ್ಲಿಗೆ ಆನ್ಸರ್ ಬಿಡಬಹುದು ಅಥವಾ ಇದರ ಮುಂದುವರಿದ ಭಾಗವಾಗಿ PQ = √8 ಅನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀವಿ. ನಾವು 2 ಸಂಖ್ಯೆಗಳಾಗಿ ಗುಣಾಕಾರ ರೂಪದಲ್ಲಿ ಬರೀತೀವಿ. ನೀವು ತಗೊಳ್ಳುವ 2 ಸಂಖ್ಯೆಗಳನ್ನ ಗುಣಿಸಿದ್ರೆ 8 ಬರಬೇಕು. ಆ 2 ಸಂಖ್ಯೆಗಳಲ್ಲಿ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರ್ಬೇಕು, ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೇಕು. ಸೊ ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋ ರೀತಿಯಲ್ಲಿ 8 ಅನ್ನು ನಾವು 4 × 2 ಅಂತ ಬರ್ಕೊಳ್ಬಹುದು. 4 2 8 ಬರುತ್ತೆ. 4 ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಉದ್ದೇಶ ಇಷ್ಟೇ, ಆ 4 ರೂಟ್ ಇಂದ ಹೊರಗಡೆ ತರ್ತೀವಿ ನಾವು. ಸೊ 4 ರೂಟ್ ಇಂದ ಹೊರಗಡೆ ತಂದು ಬರಿಬೇಕಂದ್ರೆ 4ರ ವರ್ಗಮೂಲವನ್ನ ಬರಿತೀವಿ. ಇನ್ನ ಆ ರೂಟಿನ ಒಳಗಡೆ 2 ಮಾತ್ರ ಉಳ್ಕೊಳ್ಳುತ್ತೆ. ಸೊ ದಟ್ PQ = 2√2 ಮಾನಗಳು ಅಂತ ಹೇಳಿ ಬರೀತೀರ, ಅಥವಾ PQ = 2√2 ಯೂನಿಟ್ಸ್ ಅಂತ ಹೇಳಿ ನೀವು ಸುಲಭವಾಗಿ ಆನ್ಸರ್ ನ ಬರೀಬಹುದು. ದಿಸ್ ಈಸ್ ದ ಆನ್ಸರ್. ಇದು ಡೈರೆಕ್ಟ್ ಕ್ವಶನ್, 2 ಅಂಕಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಇದೇ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ತಾನಪ್ಪ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಸಮೇತ ಹೇಳ್ತಾ ಇದ್ದೀನಿ. ಹೇಗೆ ಕೊಡ್ತಾನೆ ಕ್ವಶನ್ ಅಂದ್ರೆ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ P of 2, -3 and Q of 10, y is 10 units, then find the value of y ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 ಬಿಂದುಗಳನ್ನ ಏನ್ ಕೊಟ್ಟಿರ್ತಾರೆ, ಕೊಟ್ಟಿರುವ 2 ಬಿಂದುಗಳಲ್ಲೇ ಒಂದರಲ್ಲಿ 2, -3 ಪೂರ್ತಿ ಸಂಖ್ಯೆಗಳನ್ನ ಕೊಟ್ಟು, ಇನ್ನೊಂದು ಬಿಂದುವಿನಲ್ಲಿ x ಅಕ್ಷವನ್ನು, x ನ ಬೆಲೆಯನ್ನ, x ನ ಒಂದು ಕೋಆರ್ಡಿನೇಟ್ ಅನ್ನ 10 ಅಂತ ಕೊಟ್ಟು y ನ ಕೋಆರ್ಡಿನೇಟ್ ಅನ್ನ y ಅಂತಾನೆ ಕೊಟ್ಟಿದ್ದಾನೆ. ಜೊತೆಗೆ ಆ ಬಿಂದುಗಳ ನಡುವಿನ ದೂರವನ್ನ ಅವನೇ ಕೊಟ್ಬಿಟ್ಟಿದ್ದಾನೆ 10 ಮಾನಗಳು ಅಂತೇಳಿ. ಹಾಗಿದ್ಮೇಲೆ ಆ y ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಸಿಂಪಲ್ ಆಗಿ ಕ್ವಶನ್ ಇರುತ್ತೆ. ಸೊ ಇದನ್ನು ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಬಳಸಿನೇ ಲೆಕ್ಕ ಮಾಡ್ತಕ್ಕಂಥದ್ದು. ಆದರೆ ಮಾಡ್ಬೇಕಾದ್ರೆ ಅವರೇ ಡಿಸ್ಟೆನ್ಸ್ ಅವರೇ ಗಿವನ್ ಕೊಟ್ಟಿರೋದ್ರಿಂದ ನೀವು y ನ ಬೆಲೆಯನ್ನ ಕಂಡುಹಿಡಿಬೇಕಾಗತ್ತೆ. ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ನಿಮಗೆ ಹಲವಾರು ಪ್ರಶ್ನೆಗಳು ಇಂಡೈರೆಕ್ಟ್ ಆಗಿ ಬರೋ ಸಾಧ್ಯತೆಗಳು ಕೂಡ ಇರ್ತವೆ 2 ಅಂಕಕ್ಕೆ. ಓಕೆನಾ? ಮೊದಲನೇದಾಗಿ x P ಪಾಯಿಂಟ್ ತಗೊಳ್ರಿ. P of 2, -3 ಅನ್ನ x, y ಅಂತ ತಗೊಳ್ರಿ. ಹಾಗೇನೆ Q of 10, y ಅನ್ನ ಇಲ್ಲಿ ಇದು x1 y1, ಆಕ್ಚುಲಿ ಇದು x2 y2. ಓಕೆನಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ PQ = ಆಕ್ಚುಲ್ ಆಗಿ ಸೂತ್ರವನ್ನ ನೀವು ಫಸ್ಟ್ ಬರ್ಕೊಂಡ್ಬಿಡ್ರಿ, ಯಾಕೆಂದ್ರೆ ನಿಮಗೆ ಅಲ್ಲಿ ಸಮೀಕರಣ ಸರಿ ಮಾಡ್ಕೊಳಕ್ ಬರ್ತದೆ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್
ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ತಗೊಳ್ರಿ, ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಸೊ ವ್ಯಾಲ್ಯೂಸ್ ಅನ್ನ ಹಾಕಿದಾಗ ನೋಡಿ ಇಲ್ಲಿ x2 ಅಂತ ಹೇಳಿದ್ರೆ ಏನಿದೆ 10 ಮೈನಸ್ x1 ಅಂತ ಹೇಳಿದ್ರೆ 2. ಹಾಗೆ y2 ಅಂತ ಹೇಳಿದ್ರೆ y2 ಅಂದ್ರೆ y ಮೈನಸ್ 3 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳಿದ್ರೆ ಅವರೇ ಕೊಟ್ಟು ಬಿಟ್ಟಿದ್ದಾರೆ 10 ಯೂನಿಟ್ ಅಂತ ಹೇಳಿ 10 ಅಂತ ಬರ್ಕೊಂಡ್ರೆ. ಇದಾದ ನಂತರ ನೋಡಿ ಇಲ್ಲಿ 10ರಲ್ಲಿ 2 ಕಳೆದ್ರೆ ನಿಮಗೆ 8 ಬರುತ್ತೆ, 8ರ ವರ್ಗ. ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿದ್ರೆ y ಪ್ಲಸ್ 3 ಬರ್ತದೆ, ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಅಂತ ತಗೊಳ್ರಿ. ಈಗ ನೀವು ಇಲ್ಲಿ ಇದಕ್ಕೆ ಸ್ಕ್ವೇರ್ ರೂಟ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗಿರುವ ಉದ್ದೇಶದಿಂದ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ತಗೊಳ್ತೀರಾ. ಗೊತ್ತಾಯ್ತಲ್ಲ, ಎರಡೂ ಕಡೆ ವರ್ಗವನ್ನ ಮಾಡಿದಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡೂ ಬದಿಗೆ ವರ್ಗೀಕರಿಸಿದಾಗ ಏನಾಗತ್ತೆ ಆಕ್ಚುಲಿ ಅಲ್ಲಿ ವರ್ಗೀಕರಿಸಿದಾಗ ಏನ್ ಬರುತ್ತೆ ಇಲ್ಲಿ ಅಂದ್ರೆ 8ನ ಸ್ಕ್ವೇರ್ ಮಾಡಿದ್ರೆ 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಇದಕ್ಕೆ ಮತ್ತೆ ಸ್ಕ್ವೇರ್ ಬರ್ತದೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ಇರೋದ್ರಿಂದ ಇಲ್ಲಿ 10 ಸ್ಕ್ವೇರ್ ಆಗುತ್ತೆ. ಮುಂದಿನ ಹಂತ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳ್ಕೊಳ್ಳುತ್ತೆ 64 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100, 10ರ ವರ್ಗ 100 ಅಂತ ಬರೀತೀರ. ಇದಾದ ನಂತರ ನೋಡಿ ಇಲ್ಲಿ y ಪ್ಲಸ್ 3 ಹೋಲ್ ಸ್ಕ್ವೇರ್ ಇಲ್ಲೇ ಬರ್ಕೊಂಡ್ರಿ, ಇಲ್ಲಿ 100 ಇರ್ಲಿ, 64 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಮೈನಸ್ 64 ಆಗುತ್ತೆ. ಓಕೆನಾ, ಈಗ 100 ಮೈನಸ್ 64 ಮಾಡ್ಬಿಟ್ರೆ ನೀವು y ಪ್ಲಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಬರುತ್ತೆ. 100 ಮೈನಸ್ 64 ಮಾಡಿದ್ರೆ ಈಗ ಇದಕ್ಕೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಪಕ್ಕದಲ್ಲಿರುವಂತಹ ನಂಬರ್, ಬಲಭಾಗದಲ್ಲಿರುವ ನಂಬರ್ಗೆ ರೂಟ್ ಬರುತ್ತೆ. ಅರ್ಥ ಆಯ್ತಲ್ವಾ? ಇದರ ಆಧಾರದ ಮೇಲೆ y ಪ್ಲಸ್ 3 ಇಸ್ ಈಕ್ವಲ್ ಟು ರೂಟ್ 36 ಅಂದ್ರೆ 36ರ ವರ್ಗಮೂಲವನ್ನ ಬರೆಯೋದಾದ್ರೆ ನೀವು ಪ್ಲಸ್ ಆರ್ ಮೈನಸ್ 6 ಅಂತ ಬರೀತೀರಾ. ಸೊ ಪ್ಲಸ್ ಆರ್ ಮೈನಸ್ 6 ಅಂತ ಬರೀತೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಅರ್ಥ y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ 6 ಅಂತ ಬರೀಬೇಕು. ಅಥವಾ ಇನ್ನೊಂದು ಪದವನ್ನ ತಗೊಳ್ಳೋದಾದ್ರೆ y ಪ್ಲಸ್ 3 ಇಸ್ ಈಕ್ವಲ್ ಟು ಮೈನಸ್ 6 ಅಂತ ತಗೊಳ್ಬೇಕು. ಈ ಪ್ಲಸ್ 3 ಈಕ್ವಲ್ ಇಂದ ಆ ಕಡೆ ಹೋದ್ರೆ 6 ಮೈನಸ್ 3 ಬರುತ್ತೆ, ಅಲ್ಲಿಗೆ y ನ ಬೆಲೆ ಆಕ್ಚುಯಲ್ ಆಗಿ 3 ಬರುತ್ತೆ, ಒಂದು ಬೆಲೆ ಸಿಕ್ತು. ಅಥವಾ ಇನ್ನೊಂದು ಬೆಲೆ ಸಿಗ್ತದೆ ಇಲ್ಲಿ ನೋಡ್ರಿ, ಇಲ್ಲಿ y ಇಸ್ ಈಕ್ವಲ್ ಟು ಪ್ಲಸ್ 3 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಮೈನಸ್ 3 ಆಗುತ್ತೆ. ದೆನ್ ಮೈನಸ್ 6ಕ್ಕೆ ಮೈನಸ್ 3 ಕೂಡಿದ್ರೆ ಮೈನಸ್ 9 ಬರುತ್ತೆ. ಸೊ y ಗೆ ಮತ್ತೊಂದು ಬೆಲೆ ಬಂತು. ಸೊ y ಗೆ 2 ಬೆಲೆಗಳು ಬಂದು. ಅವ್ರು ಕೇಳಿರೋದು y ನ ಬೆಲೆ ಕಂಡು ಹಿಡಿಯಿರಿ ಅಂತೇಳಿ. ಸೊ ದಟ್ y ನ ಬೆಲೆಗಳು 3 ಮತ್ತು ಮೈನಸ್ 9 ಅಂತ ಹೇಳಿ ಸುಲಭವಾಗಿ ಆನ್ಸರ್ ನ ಹೇಳಬಹುದು. ಓಕೆನಾ, ನೆಕ್ಸ್ಟ್ ಇದೇ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಮತ್ತೊಂದು ಕ್ವಶನ್ ಯಾವ ರೀತಿ ಬರುತ್ತೆ ಅಂದ್ರೆ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಅಂದ್ರೆ ಗ್ರಾಫ್ ಅನ್ನ ಕೊಟ್ಟಿರ್ತಾರೆ. ಕೊಟ್ಟಿರುವ ಗ್ರಾಫ್ ಅಲ್ಲಿ ಲೈನ್ ಅನ್ನ ಕೊಟ್ಟಿರ್ತಾರೆ. ಲೈನ್ ಅನ್ನ ನೋಡಿ ಲೈನಿನ ಎಂಡ್ಸ್ 2 ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡಿರ್ತಾರೆ. 2 ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ನೀವೇ ಕಂಡುಹಿಡ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿರಿ ಅಂತ ಕೊಡ್ತಾರೆ. ಗೊತ್ತಾಯ್ತಲ್ಲ, ನೋಡಿ ಇಲ್ಲಿ ಗ್ರಾಫ್ ಇದೆ. ಇದರ ಆಧಾರದ ಮೇಲೆ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P ಅಂಡ್ Q ಫ್ರಮ್ ದ ಗಿವನ್ ಗ್ರಾಫ್ ಅಂಡ್ ಫೈಂಡ್ ದ ಲೆಂತ್ ಆಫ್ PQ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಮೊದಲು P ನ ಕೋಆರ್ಡಿನೇಟ್ಸ್ ಅನ್ನ ಕಂಡುಹಿಡ್ಕೊಳ್ರಿ, ಮತ್ತೆ Q ನ ಕೋಆರ್ಡಿನೇಟ್ಸ್ ಅನ್ನ ಕಂಡುಹಿಡ್ಕೊಳ್ರಿ. ಕೊಟ್ಟಿರುವ ನಕ್ಷೆಯಲ್ಲಿ P ಮತ್ತು Q ನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಮತ್ತು P ಮತ್ತು Q ನ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ ನಾವು P ನ ನಿರ್ದೇಶಾಂಕವನ್ನು ಕಂಡುಹಿಡ್ಕೊಳ್ಬೇಕು, ಜೊತೆಗೆ Q ನ ನಿರ್ದೇಶಾಂಕವನ್ನು ಕಂಡುಹಿಡ್ಕೊಳ್ಬೇಕು. ವೆರಿ ಸಿಂಪಲ್. ಈ P ಪಾಯಿಂಟ್ ಎಲ್ಲಿದೆ ಅಬ್ಸರ್ವ್ ಮಾಡಬೇಕು. X ಅಕ್ಷ, ಇದ್ರ ನೇರವಾಗಿ X ಅಕ್ಷದ ಮೇಲೆ ಬಂದಾಗ X ಅಕ್ಷದಲ್ಲಿ ಯಾವ ಪಾಯಿಂಟ್ ಇದೆಯೋ ಅದು X ನ ಕೋಆರ್ಡಿನೇಟ್, ಅಂದ್ರೆ X ನ ನಿರ್ದೇಶಾಂಕ ಆಗುತ್ತೆ. ಇದೇ ಪಾಯಿಂಟ್ ಇಂದ ನೇರವಾಗಿ Y ಗೆ ಹೋದ್ರೆ ಅದು Y ನ ಕೋಆರ್ಡಿನೇಟ್ ಆಗಿರುತ್ತೆ. ಅಂದ್ರೆ 1,1 P ನ ನಿರ್ದೇಶಾಂಕಗಳು ಸಿಕ್ಕು ನಿಮಗೆ 1,1. ಅದೇ ರೀತಿ Q ನ ನೇರವಾಗಿ ಕೆಳಗಡೆ X ಅಕ್ಷದ ತನಕ ಬಂದ್ರಿ ಅಂತ ಹೇಳಿದ್ರೆ ಯಾವ ಪಾಯಿಂಟ್ ಬಂದು ಮೀಟ್ ಆಗ್ತಾ ಇದೆ ಅದು 5ಕ್ಕೆ ಬಂದು ಮೀಟ್ ಆಗ್ತಾ ಇದೆ. ಅಂದ್ರೆ X ನ ಒಂದು ಕೋಆರ್ಡಿನೇಟ್ 5 ಆಗಿರುತ್ತೆ. ಇದ್ರ ನೇರವಾಗಿ ಬಂದ್ರೆ ನಿಮಗೆ 4ನ ಮೀಟ್ ಆಗ್ತಾ ಇದೆ ಅಂದ್ರೆ 4 ಅಂತ ಬರೀಬೇಕು. ಅಲ್ಲಿಗೆ 5,4 ಅಂತ ಬರೀತೀರಾ. ಇಲ್ಲಿ ಆಕ್ಚುಯಲ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ವ್ಯತ್ಯಾಸ ಆಗಿರುತ್ತೆ. ಬಟ್ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಗ್ರಾಫೇ ಕೊಟ್ಟಿರೋದ್ರಿಂದ ನೇರವಾಗಿ ಲೈನ್ ಅನ್ನ ತಿಳ್ಕೊಂಡು ಬಂದ್ರೆ ನಿಮಗೆ ಸುಲಭವಾಗಿ ಪಾಯಿಂಟ್ ಸಿಗುತ್ತೆ. ಓಕೆನಾ, ಸೊ ಇದ್ರ ಆಧಾರದ ಮೇಲೆ ಇದನ್ನ x1 y1 ತಗೊಳ್ರಿ, ಇದನ್ನ x2 y2 ತಗೊಳ್ರಿ. ರೈಟ್, ಈಗ ಸೂತ್ರ ಹಾಕ್ಬಿಟ್ರೆ ನೀವು
PQ is equal to square root of x2 minus x1 whole square plus y2 minus y1 whole square. Then PQ is equal to square root of x2 minus x1 ಅಂದ್ರೆ 5 minus 1 whole square. Next 4 minus 1 whole square. Then PQ is equal to 5 minus 1 ಅಂದ್ರೆ 4 square ಆಗುತ್ತೆ. 4 minus 1 ಅಂದ್ರೆ 3 square ಆಗುತ್ತೆ. ನೆಕ್ಸ್ಟ್ ಮುಂದಿನ ಹಂತ 4 ನ ಸ್ಕ್ವೇರ್ ಮಾಡಿದ್ರೆ 16, 3 ನ ಸ್ಕ್ವೇರ್ ಮಾಡಿದ್ರೆ 9. Then PQ is equal to 16 plus 9 ಎಷ್ಟು ಬರುತ್ತೆ? 25 ಬರುತ್ತೆ. That is root 25. Then PQ is equal to 25 ನ ಸ್ಕ್ವೇರ್ ರೂಟ್ 25ರ ವರ್ಗಮೂಲ 5 ಆಗಿರೋದ್ರಿಂದ ಇದಕ್ಕಿರುವ ರೂಟ್ ಕ್ಯಾನ್ಸಲ್ ಮಾಡಿ ಬರೆದ್ರೆ ಏನಂತ ಬರೀತೀರಿ ನೀವು? 5 ಯೂನಿಟ್ಸ್. ಅಂದ್ರೆ PQ is equal to 5 ಮಾನಗಳು ಅಂತ ಹೇಳಿ ನಾವು ಸುಲಭವಾಗಿ ಬರಿಬಹುದು. ಅಂಡ್ ದಿಸ್ ಇಸ್ ದ ಆನ್ಸರ್. ಓಕೆನಾ? ಇನ್ನ ಸೆಕ್ಷನ್ ಫಾರ್ಮುಲಾ ವಿಭಾಗಿಸುವ ಸೂತ್ರದ ಆಧಾರದ ಮೇಲೆ ಇನ್ನೊಂದು 2 ಅಂಕಕ್ಕೆ ಕ್ವಶನ್ ಬರುತ್ತೆ. ಅದು ಕೂಡ ನೇರವಾಗಿರುತ್ತೆ. ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ divides the line segment joining the points 4, -3 and 8, 5 internally in the ratio 3:1 ಅಂತ ಕೊಟ್ಟಿದ್ದಾರೆ. ಅಂದ್ರೆ 3:1 ಅನುಪಾತದಲ್ಲಿ ವಿಭಾಗಿಸಿ ಛೇದಿಸುವ 4.4, ಮತ್ತು 8, 5 ಬಿಂದುಗಳನ್ನು ಹೊಂದಿರುವ ಒಂದು ರೇಖಾಖಂಡವನ್ನು ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನೋದು ಕ್ವಶನ್. ಸೊ ಈ ಕ್ವಶನ್ ಹೇಳೋ ಪ್ರಕಾರ ಇಲ್ಲೊಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಅನ್ನ ಅವರೇ ಕೊಟ್ಟಿದ್ದಾರೆ. ಗಿವನ್ ಏನಂತೆ? 4, -3 ಅಂತ ಕೊಟ್ಟಿದ್ದಾರೆ. ಹಾಗೇನೆ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ 8, 5 ಇದೆ. ಈ ರೇಖೆಯನ್ನ 3:1 ರೂಪದಲ್ಲಿ ಇದಿಷ್ಟು 3, ಇದಿಷ್ಟು 1 ಅನುಪಾತದಲ್ಲಿರೋ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ. ಸೊ ಈ ವಿಭಾಗಿಸಿದಾಗ ಇಲ್ಲಿ ಇರುವಂತಹ ಒಂದು ಬಿಂದು ಏನಿದೆಯಲ್ಲ, ಈ ಬಿಂದುವನ್ನ ನೀವು x, y ಅಂತ ತಗೊಂಡ್ರೆ ಆ x, y ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ. ಸೊ ಈ ಬೆಲೆಯನ್ನ ಕಂಡುಹಿಡಿಯಲಿಕ್ಕೋಸ್ಕರನೇ ನಿಮಗೊಂದು ಸೂತ್ರ ಬರುತ್ತೆ. ಮೊದಲು ಕೊಟ್ಟಿರುವಂತಹ ಪಾಯಿಂಟ್ಸ್ ಅನ್ನ ಬರ್ಕೊಳ್ತೀರಾ. ಏನ್ ಪಾಯಿಂಟ್ಸ್? 4, -3 ಅದನ್ನ x1, y1 ಅಂತ ತಗೊಳ್ತೀರಾ. ಹಾಗೇನೆ 8, 5 ಅದನ್ನ x2, y2 ತಗೊಳ್ತೀರಾ. ಇನ್ನ ರೇಷಿಯೋ 3:1 ಕೊಟ್ಟಿದ್ದಾರೆ, ಅದನ್ನ m1:m2 ಅಂತ ತಗೊಳ್ತೀರಾ. ಈಗ ಸೆಕ್ಷನ್ ಫಾರ್ಮುಲಾ ಅಂತ ಹೇಳಿ ಬರುತ್ತೆ. ಸೂತ್ರ ಏನು ಅಂದ್ರೆ x, y is equal to m1 into x2 plus m2 into x1 divided by m1 plus m2 ಅಂತ ಹೇಳಿ ಸೂತ್ರ. ಪಕ್ಕದಲ್ಲಿ m1 into y2 plus m2 into y1 divided by m1 plus m2 ಅಂತಕ್ಕಂತಹ ಸೂತ್ರವನ್ನು ಬಳಸ್ತೀರಾ. ಈ ಸೂತ್ರಕ್ಕೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ x, y is equal to m1 ಅಂತ ಹೇಳಿದ್ರೆ ಆಕ್ಚುಯಲ್ ಆಗಿ 3, x2 ಅಂತ ಹೇಳಿದ್ರೆ ಆಕ್ಚುಲಿ 8, ಹಾಗೇನೆ m2 ಅಂತ ಹೇಳಿದ್ರೆ 1, x1 ಅಂತ ಹೇಳಿದ್ರೆ ಏನು 4 ಡಿವೈಡೆಡ್ ಬೈ 3 plus 1, m1 ಮತ್ತೆ m2 ಅಂತ ಹೇಳಿದ್ರೆ. ಅದೇ ರೀತಿ ಈ ಕಡೆ m1 ಅಂತ ಹೇಳಿದ್ರೆ ಮತ್ತೆ 3 into y2 ಅಂತ ಹೇಳಿದ್ರೆ ಎಷ್ಟು 5 ಪ್ಲಸ್ m2 ಅಂತ ಹೇಳಿದ್ರೆ 1 into y1 ಅಂತ ಹೇಳಿದ್ರೆ ಏನು -3 ಡಿವೈಡೆಡ್ ಬೈ 3 plus 1. ಇದನ್ನ x, y ಸುಲಭ ರೂಪದಲ್ಲಿ ಬರಿತಾ ಹೋದ್ರೆ 8 3s 8 ಮತ್ತೆ 3 ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ. ಪ್ಲಸ್ 4 ಕೂಡಿದ್ರೆ ಡಿವೈಡೆಡ್ ಬೈ 3 plus 1 ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟ್ ಈ ಕಡೆ 3 5s 15 ಬರುತ್ತೆ. ಪ್ಲಸ್ ಇಂಟು ಮೈನಸ್ 1 3s 3 ಡಿವೈಡೆಡ್ ಬೈ 3 plus 1 ಮಾಡಿದ್ರೆ 4. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ x, y is equal to 24 plus 4 ಮಾಡಿದ್ರೆ 28 ಬರುತ್ತೆ ಡಿವೈಡೆಡ್ ಬೈ 4. ಈ ಕಡೆ 15 minus 3 ಮಾಡಿದ್ರೆ 12 ಬರುತ್ತೆ ಡಿವೈಡೆಡ್ ಬೈ 4. ಸೊ ದಟ್ x, y is equal to 4ರಿಂದ 28 ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 4ರಿಂದ 28 ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 4 7s 28 ಬರುತ್ತೆ. ಹಾಗೇನೆ 4ರಿಂದ 12 ಭಾಗಾಕಾರ ಮಾಡಿದ್ರೆ 4 3s ಬರುತ್ತೆ. ಸೊ ದಟ್ ಈ x, y ಇರೋ ಜಾಗದಲ್ಲಿ ಆನ್ಸರ್ ಏನ್ ಬರುತ್ತೆ? 7, 3 ಬರುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ಸೆಕ್ಷನ್ ಫಾರ್ಮುಲಾವನ್ನ ಬಳಸಿಕೊಂಡು x, y ಕಂಡುಹಿಡಿಯಲಿಕ್ಕೆ ನೇರವಾದ ಪ್ರಶ್ನೆ 2 ಅಂಕಕ್ಕಿರುತ್ತೆ. ಸೊ ಈ ರೀತಿ ನೇರವಾಗಿ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಇನ್ನೊಂದು ಮಿಡ್ ಪಾಯಿಂಟ್ ಫಾರ್ಮುಲಾನು ಕೂಡ ಬರುತ್ತೆ. ಈ ಎಲ್ಲಾ ಫಾರ್ಮುಲಾಗಳನ್ನ ನೇರವಾಗಿ ಬಳಸಿಕೊಂಡು ಲೆಕ್ಕ ಮಾಡ್ಲಿಕ್ಕೆ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಾದ ನಂತರದಲ್ಲಿ ಇದೇ ಸೂತ್ರದ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಟ್ವಿಸ್ಟ್ ಮಾಡಿ
ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅವು 3 ಅಂಕದಲ್ಲಿ ಇರ್ತವೆ. ಸೊ ಆ 3 ಅಂಕದಲ್ಲಿ ಇಂಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಕೆನಾ? ಓಕೆ, ಇನ್ನ ನೆಕ್ಸ್ಟ್ 3 ಅಂಕದ ಕ್ವಶನ್ಸ್ ಹೇಗ್ ಬರ್ತವೆ ಅನ್ನೋದನ್ನ ನೋಡೋದಾದ್ರೆ, ಹಿಂದಿನ ಒಂದು ಪಾರ್ಟ್ ಅಲ್ಲಿ ಏನು 2 ಅಂಕದ ಪ್ರಶ್ನೆಗಳು ಏನ್ ಬರ್ತಿದ್ವು ಅದೇ ಫಾರ್ಮುಲಾವನ್ನ ಬಳಸ್ಕೊಂಡು ಲೆಕ್ಕ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಇಂಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಟಿರ್ತಾನೆ. ಉದಾಹರಣೆಗೆ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಒಂದು ಲೆಕ್ಕ ಕೊಟ್ಟಿರ್ತಾನೆ. ಹೇಗಿರುತ್ತೆ ನೋಡಿ, ಇಲ್ಲಿ ವೆರಿ ಸಿಂಪಲ್. ಏನ್ ಕೊಟ್ಟೆ ನಾವು, ವೆರಿಫೈ ವೆದರ್ ದ ಪಾಯಿಂಟ್ಸ್ 7, -2 ಬಿ ಆಫ್ 5, 1 ಅಂಡ್ ಸಿ ಆಫ್ 3, 4 ಆರ್ ಕೋಲಿನಿಯರ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಈ ಒಂದು ಎ ಅನ್ನೋ ಬಿಂದು, ಬಿ ಅನ್ನೋ ಬಿಂದು ಮತ್ತು ಸಿ ಅನ್ನೋ ಬಿಂದು, ಈ ಎಲ್ಲಾ ಬಿಂದುಗಳು ಏಕರೇಖಾಗತವಾಗಿವೆಯೇ ಎಂದು ತಾಳೆ ನೋಡಿ ಅಂತೇಳಿ. ಏಕರೇಖಾಗತ ಅಂತ ಹೇಳಿದ್ರೆ ಏನೋ, ಈ ಎಲ್ಲಾ ಬಿಂದುಗಳು ಒಂದೇ ರೇಖೆಯ ಮೇಲೆ ಈ ಬಿಂದುಗಳು ಬಂದಿದಾವ ಇಲ್ವಾ ಅನ್ನೋದನ್ನ ಹೇಳ್ರಿ ಅಂತೇಳಿ. ಸೊ ಇದನ್ನ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಕಂಡುಹಿಡಿಯುವ ಸೂತ್ರವನ್ನ ಬಳಸಿ ಹೇಳ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇದು ಎ, ಇದು ಬಿ, ಇದು ಸಿ ಇದೆ ಅಂತ ತಿಳ್ಕೊಂಡ್ರೆ, ನಾವು ಎ ಬಿ ಯ ಒಂದು ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದು, ಹಾಗೇನೆ ಬಿ ಸಿ ಯ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದು, ಮತ್ತೆ ಎ ಸಿ ನ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದ್ವಿ ಅಂದ್ರೆ, ಎ ಬಿ ಮತ್ತೆ ಬಿ ಸಿ ಯ ಡಿಸ್ಟೆನ್ಸ್ ಅನ್ನ ಕೂಡಿದ್ರೆ ಎ ಸಿ ಯ ಡಿಸ್ಟೆನ್ಸ್ ಬರಬೇಕು. ಅಲ್ಲಿಗೆ ಎಸ್ ಅಂತ ಹೇಳ್ತೀರಾ. ಇಲ್ಲ ಬರ್ಲಿಲ್ಲ, ಬೇರೆ ಬೇರೆ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ ಅಲ್ಲಿಗೆ ನೋ ಅಂತ ಹೇಳ್ಬೇಕು. ಸೊ ಇದ್ರ ಆಧಾರದ ಮೇಲೆ ನೋಡಿ, ಇಲ್ಲಿ ಮೊದಲನೇದಾಗಿ ಎ ಬಿ ಕಂಡುಹಿಡ್ಕೊಳ್ಳೋಣ. ಎ ಬಿ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಈಗ ಮೊದಲು ಎ ಪಾಯಿಂಟ್ ಅನ್ನ ತಗೊಳ್ರಿ 7, -2, ಇನ್ನೊಂದು ಬಿ ಪಾಯಿಂಟ್ ಅನ್ನ ತಗೊಳ್ರಿ 5, 1. ಸೊ ದೆನ್ ಎ ಬಿ ಗೆ ಸೂತ್ರ ಹಾಕ್ರಿ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ತಗೊಳ್ರಿ. ಅಲ್ಲಿಗೆ ಎ ಪಿ ಇಸ್ ಈಕ್ವಲ್ ಟು ಏನಾಗತ್ತೆ, x2 ಅಂತ ಹೇಳಿದ್ರೆ 5 - 7 ಹೋಲ್ ಸ್ಕ್ವೇರ್, y2 ಅಂತ ಹೇಳಿದ್ರೆ 1 -2 ಹೋಲ್ ಸ್ಕ್ವೇರ್. ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು 5 - 7 ಮಾಡ್ರಿ, ನಿಮಗೆ ಆನ್ಸರ್ ಏನ್ ಬರುತ್ತೆ, -2 ಬರುತ್ತೆ. -2 ಹೋಲ್ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 + 2 ಮಾಡಿದ್ರೆ 3 ಸ್ಕ್ವೇರ್. ದೆನ್ ಎ ಬಿ ಇಸ್ ಈಕ್ವಲ್ ಟು -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 3 ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ. ದೆನ್ ಎ ಬಿ ಇಸ್ ಈಕ್ವಲ್ ಟು 9 + 4 ಆಡ್ ಮಾಡಿದ್ರೆ 13 ಬರುತ್ತೆ. ಇದನ್ನ ನಂಬರ್ 1 ಅಂತ ತಗೊಳ್ರಿ. ಓಕೆನಾ? ಏನ್ ಬಂದಿದೆ ಆನ್ಸರ್ 13. ಎ ಬಿ ನ ವ್ಯಾಲ್ಯೂ 13 ಯೂನಿಟ್ ಅಥವಾ 13 ಮಾನಗಳು, √13 ಮಾನಗಳು ಅಂತ ಬಂದಿದೆ. ಇದೇ ರೀತಿನೇ ಬಿ ಪಾಯಿಂಟ್ ಅಂತ ತಗೊಳ್ರಿ. ಈಗ ಬಿ ಪಾಯಿಂಟ್ ಬಂದ್ಬಿಟ್ಟು 5, 1, ಸಿ ಪಾಯಿಂಟ್ ಬಂದ್ಬಿಟ್ಟು 3, 4. ಇದರ ಆಧಾರದ ಮೇಲೆ ಬಿ ಸಿ ಯ ಸೂತ್ರವನ್ನ ಮತ್ತೆ ಇದು ಫಾರ್ಮುಲಾ ಹಾಕ್ರಿ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಸೂತ್ರವನ್ನ ಹಾಕಿದಾಗ ನೋಡಿ, ಇಲ್ಲಿ x2 ಅಂತ ಹೇಳಿದ್ರೆ ಏನು, ಮತ್ತೆ ಇಲ್ಲಿ ಆಸ್ ಇಟ್ ಈಸ್ ಇಲ್ಲಿ x2 ಅಂತ ಹೇಳಿದ್ರೆ 3 - 5 ಹೋಲ್ ಸ್ಕ್ವೇರ್ ಪ್ಲಸ್ 4 - 1 ಹೋಲ್ ಸ್ಕ್ವೇರ್. ದಟ್ ಈಸ್ 3 - 5 ಅಂದ್ರೆ -2 ಸ್ಕ್ವೇರ್ ಆಗುತ್ತೆ, 4 - 1 ಅಂದ್ರೆ 3 ಸ್ಕ್ವೇರ್ ಬರುತ್ತೆ. ಅಲ್ಲಿಗೆ ಬಿ ಸಿ ಇಸ್ ಈಕ್ವಲ್ ಟು ನೋಡಿ, ಬಿ ಸಿ ಇಸ್ ಈಕ್ವಲ್ ಟು -2 ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ, -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, ಪ್ಲಸ್ 3 ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ. ದೆನ್ ಬಿ ಸಿ ನ ಕೂಡಿದ್ರೆ 4 + 9 ಏನ್ ಬರುತ್ತೆ, 13, √13 ಯೂನಿಟ್ ಬಂತು. ಸೊ ಇದನ್ನ ನಂಬರ್ 2 ಅಂತ ತಗೊಳ್ರಿ. ಈಗ ಎ ಬಿ ಕಂಡಿಡಿದ್ರಿ, ನಾನು ಹೇಳಿದ ಹಾಗೆ ಬಿ ಸಿ ಕಂಡಿಡ್ಕೊಂಡ್ವಿ. ಈಗ ಏನ್ ಮಾಡ್ಬೇಕು, ಎ ಸಿ ಕಂಡಿಡ್ಕೊಳ್ಬೇಕು. ಹಾಗಾಗಿ ಎ ಸಿ ಕಂಡಿಡ್ಕೊಳ್ಬೇಕಲ್ವಾ. ಸೊ ಎ ಬಂದ್ಬಿಟ್ಟು ಪಾಯಿಂಟ್ 7, -2 ಬಂದ್ರೆ, ಸಿ ಬಂದ್ಬಿಟ್ಟು 5, ಎಷ್ಟು 3, 4 ಅಂತ ತಗೊಳ್ಳಿ. 3, 4. ಸೊ ಇಲ್ಲಿ ಎ ಸಿ ಗೆ ಫಾರ್ಮುಲಾ ಹಾಕಿದ್ರಿ ಅಂದ್ರೆ, ಇಲ್ಲಿ ಕೂಡ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು x2 ಅಂತ ಹೇಳಿದ್ರೆ ಏನು, 3 - 7 ಹೋಲ್ ಸ್ಕ್ವೇರ್, y2 ಅಂತ ಹೇಳಿದ್ರೆ 4 - -2 ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು 3 - 7 ಮಾಡಿದ್ರೆ -4 ಬರ್ತದೆ. ಹಾಗೇನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4ಕ್ಕೆ 2 ಕೂಡ್ತೀರಾ 6 ಬರುತ್ತೆ ಆಕ್ಚುಲಿ ಅಲ್ವಾ. ಅದನ್ನ 6 ಸ್ಕ್ವೇರ್ ಅಂತ ತಗೊಳ್ತೀರಾ. ದಟ್ ಈಸ್ ಈಕ್ವಲ್ ಟು 4 ನ ಸ್ಕ್ವೇರ್ ಮಾಡಿದ್ರೆ ಆಕ್ಚುಲಿ ಏನ್ ಬರುತ್ತೆ, ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ 16 ಬರುತ್ತೆ. 6 ನ ಸ್ಕ್ವೇರ್ ಮಾಡಿದ್ರೆ 36 ಬರುತ್ತೆ. ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು 16 ಪ್ಲಸ್ 36 ಆಡ್ ಮಾಡಿದ್ರೆ ನೀವು ಎಷ್ಟು ಬರುತ್ತೆ, 52 ಬರುತ್ತೆ. ಓಕೆನಾ, 52 ಬರುತ್ತೆ. ದಟ್ ಈಸ್ ಈಕ್ವಲ್ ಟು, ಈಗ √52 ನೀವ್ ಏನಂತ ಬರೀಬಹುದು ಅಂತ ಹೇಳಿದ್ರೆ 4 × 13 ಮಾಡಿದ್ರೆ √52 ಬರುತ್ತೆ.
ಸೊ 4 ನ ರೂಟ್ ಇಂದ ಹೊರಗಡೆ ತಗೊಂಡ್ ಬಂದ್ರೆ ನೀವು 2√13 ಅಂತ ಬರ್ತದೆ. ಓಕೆನಾ? ಈಗ ಸುಲಭವಾಗಿ ನೀವು ಏನ್ ಮಾಡ್ಬೇಕಂದ್ರೆ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಆಗ್ಬೇಕು. ಬರ್ತದ ಅಂತ ನೋಡೋಣ. ಅಥವಾ ಈಗ ಎ ಸಿ ಬಂದ್ಬಿಟ್ಟು 2√13 ಬಂದಿದೆಯಲ್ವಾ, ಸೊ ಈಗ ನಾವು ಎ ಬಿ ಪ್ಲಸ್ ಬಿ ಸಿ ತಗೊಳ್ಳೋಣ. ಎ ಬಿ ಪ್ಲಸ್ ಬಿ ಸಿ ಮಾಡಿದ್ರೆ ಏನ್ ಬರುತ್ತೆ? ಎ ಬಿ √13 ಇದೆ, ಹಾಗೇನೆ ಬಿ ಸಿ ಕೂಡ √13 ಇದೆ. ಸೊ √13 ಎರಡು ಸರಿ ಇರೋದ್ರಿಂದ ಇದನ್ನ ನಾವು 2√13 ಅಂತ ಬರೀಬಹುದಲ್ವಾ? ಅಲ್ಲಿಗೆ ನೋಡಿ, ಎ ಸಿ ನ ವ್ಯಾಲ್ಯೂ ಏನ್ ಬಂದಿದೆಯೋ ಎ ಬಿ ಪ್ಲಸ್ ಬಿ ಸಿ ನ ವ್ಯಾಲ್ಯೂ ಕೂಡ ಅಷ್ಟೇ ಬಂದಿದೆ. ಸೊ ದಟ್ ನೀವಿಲ್ಲಿ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಏನಂತ ಹೇಳ್ಬೋದು ನೀವು? ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಹೇಳಿ ಸುಲಭವಾಗಿ ಹೇಳ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅಂದ್ರೆ ಬಿಂದುಗಳು ಏಕರೇಖಾಗತವಾಗಿವೆ ಅಂತ ಹೇಳಿ ಹೇಳ್ತೀರಾ. ಗೊತ್ತಾಯ್ತಲ್ವಾ? ಯಾಕೆ ಅವು ಏಕರೇಖಾಗತವಾಗಿವೆ ಅಂತ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಮತ್ತೆ ಎ ಸಿ ಎರಡು ಕೂಡ ಸಮವಾಗಿರೋದ್ರಿಂದಾಗಿ ಬಿಂದುಗಳು ಏಕರೇಖಾಗತವಾಗಿವೆ ಅಂತ ಹೇಳಿ ನಾವು ಸುಲಭವಾಗಿ ಹೇಳ್ತೀವಿ. ಓಕೆನಾ? ಸೊ 3 ಅಂಕದ ಇನ್ನೊಂದು ಪ್ರಶ್ನೆ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಬಳಸ್ಕೊಂಡು ಹೇಗ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಈ ತರದ್ದು ಸಾಮಾನ್ಯವಾಗಿರುತ್ತೆ. ಸೊ ಇದ್ರ ಕಡೆ ಗಮನ ಇರಲಿ. ಏನ್ ಕೊಟ್ಟಿರ್ತಾರೆ ಅಂದ್ರೆ 4 ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರೆ. ಆ 4 ನಿರ್ದೇಶಾಂಕಗಳಲ್ಲಿ ಒಂದರಲ್ಲಿ ಎಕ್ಸ್ ಹಾಗೆ ಬಿಟ್ಟಿರ್ತಾರೆ, ಇನ್ನೊಂದರಲ್ಲಿ ವೈ ಗೆ ಹಾಗೆ ಬಿಟ್ಟಿರ್ತಾರೆ. ಆ 4 ನಿರ್ದೇಶಾಂಕಗಳು ಪ್ಯಾರಲೋಗ್ರಾಮಿನ ಶೃಂಗಗಳು, ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಆ ಎಕ್ಸ್ ಮತ್ತೆ ವೈ ನ ಬೆಲೆನ ಕಂಡಿಡೀರಿ ಅಂತೇಳಿ ಈ ತರದ್ದು ಒಂದು ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಸೊ ನೋಡಿ, ಕ್ವಶನ್ ಸಾಲ್ವ್ ಮಾಡೋದು ಹೇಗೆ ನೋಡಿ. ಎ ಆಫ್ 4,5, ಬಿ ಆಫ್ 7,y, ಸಿ ಆಫ್ 4,3 ಅಂಡ್ ಡಿ ಆಫ್ x,2 ಆರ್ ದ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ. ಓಕೆನಾ? ಅಂದ್ರೆ 4,5, 7,y, 4,3 ಮತ್ತೆ x,2 ಇವುಗಳು ಸಮಾಂತರ ಚತುರ್ಭುಜದ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ನ ಬೆಲೆಯನ್ನ ಕಂಡುಹಿಡಿಯಿರಿ ಅನ್ನೋದು ಕ್ವಶನ್. ಇಲ್ಲಿ ವೆರಿ ಸಿಂಪಲ್. ನಾವು ತಿಳ್ಕೊಬೇಕಾಗಿರೋದು, ಅವ್ರು ಹೇಳಿದ್ದಾರೆ ಪ್ಯಾರಲೋಗ್ರಾಮ್. ಇದು ಒಂದು ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮಿನ ಒಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ಯಾರಲೋಗ್ರಾಮ್ ಅಲ್ಲಿ ಹಾಕ್ತಕ್ಕಂತ 2 ಡಯಾಗ್ನಲ್ಸ್ ವಿಕರ್ಣಗಳು ಬೈಸೆಕ್ಟ್ ಆಗ್ತವೆ, ಅಂದ್ರೆ ಸಮನಾಗಿ ಡಿವೈಡ್ ಆಗ್ತವೆ ಅಂತ ಅರ್ಥ. ಅಂದ್ರೆ ಅದರ ಅರ್ಥ ಏನಿಲ್ಲ ಅಂದ್ರೆ, ಈಗ ನಾವು ಇದನ್ನ ಓ ಅಂತ ಕನ್ಸಿಡರ್ ಮಾಡಿದ್ರೆ, ಸಪೋಸ್ ಈ ಓ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ಏನು 2 ವಿಕರ್ಣಗಳು ಬಂದು ಮೀಟ್ ಆಗಿದ್ದಾವೆ. ಆ ಮೀಟ್ ಆದಂತಹ ಭಾಗ ಎ ಅಂತ ತಗೊಂಡ್ರೆ ಈ ಎ ನ ಡಿಸ್ಟೆನ್ಸ್ ಓ ಸಿ ನ ಡಿಸ್ಟೆನ್ಸ್ ಗೆ ಸಮ ಇರುತ್ತೆ. ಅದೇ ರೀತಿ ಡಿಒ ನ ಡಿಸ್ಟೆನ್ಸ್ ಬಿಒ ನ ಡಿಸ್ಟೆನ್ಸ್ ಗೆ ಸಮ ಇರುತ್ತೆ ಅಂತ ಹೇಳ್ತೀವಿ ನಾವು. ಇದ್ರ ಆಧಾರದ ಮೇಲೆ ಇದು ಸಮ ಇದೆ ಅಂತ ಹೇಳಿದ್ರೆ ಏನರ್ಥ? ಅಲ್ಲಿಗೆ ಓ ಡಿ ನ ಡಿಸ್ಟೆನ್ಸ್ ಎಷ್ಟಿರುತ್ತೋ ಓ ಬಿ ನ ಡಿಸ್ಟೆನ್ಸ್ ಅಷ್ಟೇ, ಅಂದ್ರೆ ಈಕ್ವಲ್ ಅಂತ ತಗೊಳ್ತೀವಿ ನಾವು. ಏನಂತ ತಗೊಳ್ತೀವಿ? ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದ್ರ ಪ್ರಕಾರ ಇಲ್ಲಿ ನಾವು ಈಕ್ವಲ್ ಡಿಸ್ಟೆನ್ಸ್ ಅನ್ನ ಹೊಂದಿರೋದ್ರಿಂದ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನಾವು ಇಲ್ಲಿ ಏನಂತ ಬರ್ಕೊಳ್ಬೇಕು? in a parallelogram diagonals bisect each other ಅಂದರೆ ಸಮಾಂತರ ಚತುರ್ಭುಜದ ವಿಕರ್ಣಗಳು ಒಂದಕ್ಕೊಂದು ಸಮನಾಗಿ ವಿಭಾಗಿಸಿರುತ್ತವೆ ಅಂತ ಅರ್ಥ. ಓಕೆನಾ? ಸಮನಾಗಿ ಭಾಗವಾಗಿರ್ತವೆ. ಸೊ ಇದ್ರ ಆಧಾರದ ಮೇಲೆ ನಾವೇನ್ ತಗೊಳ್ಬಹುದು ಅಂದ್ರೆ ನೋಡಿ, ಮಿಡ್ ಪಾಯಿಂಟ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತಾನು ಕೂಡ ತಗೊಳ್ಬಹುದು. ನೋಡಿ, ಇಲ್ಲಿ ಮಿಡ್ ಪಾಯಿಂಟ್ ಆಫ್ ಎ ಸಿ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಯಾವುದು? ಬಿ ಡಿ. ಓಕೆನಾ? ಅಂದ್ರೆ ಎಸಿಯ ಮಧ್ಯ ಬಿಂದುವು ಯಾವುದಕ್ಕೆ ಸಮ ಇರುತ್ತಂತೆ? ಬಿ ಡಿಯ ಮಧ್ಯ ಬಿಂದುವಿಗೆ ಸಮವಾಗಿರುತ್ತದೆ ಅಂತ ಅರ್ಥ ಇದು. ಓಕೆನಾ? ಮಧ್ಯ ಬಿಂದುವಿಗೆ ಸಮವಾಗಿರುತ್ತದೆ ಅಂತ ಹೇಳಿ ನಾವು ಹೇಳ್ತೀವಿ. ಇದರ ಆಧಾರದ ಮೇಲೆ ನೋಡಿ, ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಹಾಕ್ಬೇಕಿಲ್ಲ. ಮಿಡ್ ಪಾಯಿಂಟ್ ಫಾರ್ಮುಲಾ x1 plus x2 divided by 2 ಕಾಮ y1 plus y2 divided by 2 is equal to ಈ ಕಡೆ
x1 plus x2 divided by 2 y1 plus y2 divided by 2. ಈ ರೀತಿ ಬರ್ಕೊಂಡಾದ ನಂತರದಲ್ಲಿ ನೋಡಿ ಇದನ್ನ x1 y1 ತಗೊಳ್ರಿ, ಇದು x2 y2 ತಗೊಳ್ರಿ. ಹಾಗೇನೆ ಇಲ್ಲೂ ಕೂಡ ಅಷ್ಟೇ db ಅಂತಿರೋದ್ರಿಂದ ಇದನ್ನ x1 y1 ತಗೊಳ್ರಿ, ಇದನ್ನ x2 y2 ತಗೊಳ್ರಿ. ಸೊ ಈಗ x1 plus x2 divided by 2 ಅಂತ ಹೇಳಿದ್ರೆ x1 ಅಂತ ಹೇಳಿದ್ರೆ 4 ಇದೆ, ಇಲ್ಲಿ 4 ಇದೆ. ಸೊ 4 plus 4 divided by 2 ಕಾಮ y1 plus y2 ಅಂತ ಹೇಳಿದ್ರೆ ಏನು, y1 ಅಂತ ಹೇಳಿದ್ರೆ ಇಲ್ಲಿ 5 plus y2 ಅಂತ ಹೇಳಿದ್ರೆ 3 divided by 2 that is equal to ಇಲ್ಲಿ x1 plus x2 ಅಂತ ಹೇಳಿದ್ರೆ x plus 7 divided by 2, y1 ಅಂತ ಹೇಳಿದ್ರೆ 2 plus y divided by 2 ಅಂತ ತಗೊಳ್ರಿ. 4 plus 4 ಅಂತ ಹೇಳಿದ್ರೆ 8 ಬರುತ್ತೆ, 8 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಆಕ್ಚುಯಲ್ ಆಗಿ 4 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 5 plus 3 ಮಾಡಿದ್ರೆ 8 ಬರುತ್ತೆ, 8 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 4 ಬರುತ್ತೆ. ದಟ್ ಈಸ್ ಈಕ್ವಲ್ ಟು x plus 7 by 2 ಕಾಮ 2 plus y by 2. ಈಗ ಎಡಭಾಗ ಮತ್ತು ಬಲಭಾಗವನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 4 ಇದೆಯಲ್ಲ, ಇದು x ನ ಕೋಆರ್ಡಿನೇಟ್ ಅಂತ ತಗೊಂಡ್ರೆ ಈ ಕಡೆ x ನ ಕೋಆರ್ಡಿನೇಟ್ ಏನ್ ಬರುತ್ತೆ, x plus 7 by 2. ಹಾಗೇನೆ ಇಲ್ಲೂ ಕೂಡ 4 ಇದೆ ಅಂದ್ರೆ ಇದು 2 plus y by 2 ಗೆ ಸಮ ಇರುತ್ತೆ. ಸೊ ದೇರ್ ಫೋರ್ ನೀವು x plus 7 by 2 ಅನ್ನ ಈಕ್ವಲ್ ಟು 4 ಅಂತ ತಗೊಳ್ರಿ, ಹಾಗೇನೆ 2 plus y divided by 2 ಅನ್ನ ಈಕ್ವಲ್ ಟು 4 ಅಂತ ತಗೊಳ್ರಿ. ಈಗ x plus 7 is equal to 4 into 2. ಅಲ್ಲಿಗೆ x plus 7 is equal to 4 2s 8 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 7 ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ, -7 ಬರುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ x ನ ವ್ಯಾಲ್ಯೂ ಏನ್ ಬಂತು, 1 ಬಂತು. ಓಕೆನಾ. ಇನ್ನ y ನ ಬೆಲೆಯನ್ನ ಕಂಡುಹಿಡಿಯೋದಾದ್ರೆ ಇಲ್ಲಿ 2 plus y is equal to ಈ 2 ಈಕ್ವಲ್ ಇಂದ ಆ ಕಡೆ ಹೋದ್ರೆ ಇಂಟು 2 ಆಗುತ್ತೆ. ನೆಕ್ಸ್ಟ್ y is equal to 4 into 2 ಮಾಡಿದ್ರೆ ಆಕ್ಚುಯಲಿ 8, 2 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -2 ಬರುತ್ತೆ. ದೆನ್ y is equal to 8 minus 2 ಮಾಡಿದ್ರೆ ಏನ್ ಬರುತ್ತೆ ನಿಮಗೆ, 6 ಬರುತ್ತೆ. ಸೊ ಅಲ್ಲಿಗೆ ನಿಮಗೆ ಕ್ವಶನ್ ಅಲ್ಲಿ ಏನ್ ಕೇಳಿದರೆ x ಮತ್ತೆ y ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಸೊ ದಟ್ x ನ ವ್ಯಾಲ್ಯೂ ಏನ್ ಬರುತ್ತೆ, ಈ ಜಾಗದಲ್ಲಿ 1 ಬರುತ್ತೆ, y ನ ವ್ಯಾಲ್ಯೂ ಈ ಜಾಗದಲ್ಲಿ 6 ಬರುತ್ತೆ ಅಂತ ಹೇಳಿ ಅರ್ಥವನ್ನ ಕೊಡ್ತಾ ಇದೆ. ಓಕೆನಾ. ಓಕೆ, 3 ಅಂಕದ ಇನ್ನೊಂದು ಕ್ವಶನ್ ಸೆಕ್ಷನ್ ಫಾರ್ಮುಲಾದ ಮೇಲೆ ಹೇಗೆ ಕೊಟ್ಟಿರ್ತಾರಪ್ಪ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ, ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ a ಆಫ್ 1, -5 and b ಆಫ್ -4, 5 divided by the x axis. Also find the coordinates of the point of division ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆಯಪ್ಪ ಅಂದ್ರೆ ಈ ಒಂದು 1, ಅಂತಕ್ಕಂಥದ್ದು ಪಾಯಿಂಟ್ ಇದೆ, ಇನ್ನೊಂದು -4, 5 ಅಂತಕ್ಕಂಥ ಈ ನಿರ್ದೇಶಾಂಕಗಳನ್ನ ಹೊಂದಿರುವ ರೇಖಾಖಂಡವು x ಅಕ್ಷದಿಂದ ವಿಭಾಗಿಸಿದರೆ ಉಂಟಾಗುವ ಅನುಪಾತವನ್ನು ಕಂಡುಹಿಡಿಯಿರಿ. m1 ಮತ್ತೆ m2 ನ ಅನುಪಾತವನ್ನು ಕಂಡುಹಿಡಿಯಿರಿ. ಹಾಗೇನೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು ಮತ್ತೆ ಅನುಪಾತವನ್ನು ಕಂಡುಹಿಡಿಬೇಕು. ಅದು x ಅಕ್ಷದ ಮೇಲೆ, x ಅಕ್ಷದಿಂದ ಉಂಟಾಗ್ತಕ್ಕಂಥದ್ದು ವಿಭಜನೆ x ಅಕ್ಷದ ಮೇಲೆನೆ ಇದೆ ವಿಭಜನೆ ಆಗುವ ಪಾಯಿಂಟ್ ಅಂತ ಅಂದಾಗ ನೀವು ಇಲ್ಲಿ ತಗೊಂಡಂತ ಪಾಯಿಂಟ್ಸ್ ಗಳನ್ನ ನೀವು 1, -5 ಅನ್ನ ನೀವು x1 y1 ಅಂತ ತಗೊಳ್ತೀರಾ. ಹಾಗೇನೆ b ಆಫ್ -4, 5 ಅನ್ನ x2 y2 ಅಂತ ತಗೊಳ್ತೀರಾ. ಇನ್ನ ಇಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ x, y ಇದನ್ನ ನೀವು p ಅಂತ ತಗೊಂಡ್ರೆ ಇಲ್ಲಿ ಆಕ್ಚುಲಿ ಅದು x ಅಕ್ಷದಲ್ಲೇ ಬಿಂದು ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಅಲ್ಲಿ ಏನಾಗಿರುತ್ತೆ, x ಗೆ ವ್ಯಾಲ್ಯೂ ಅನ್ನ ಕಂಡುಹಿಡಿಯಬೇಕಾಗುತ್ತೆ, y ನ ಬೆಲೆ 0 ಆಗಿರುತ್ತೆ. ಹಾಗಾಗಿ ಅದನ್ನ p ಆಫ್ x, y ಅನ್ನ x, 0 ಅಂತ ತಗೊಳ್ಳೋಣ. ಈಗ ರೇಷಿಯೋ ಬೇಕಲ್ವಾ ನಮಗೆ, ಇನ್ನೊಂದು m1 m2 ಕಂಡುಹಿಡಿಬೇಕು. ಸೊ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸಪೋಸ್ m1 m2 ಅನ್ನ k1 ಅಂತ ಸುಮ್ಮನೆ ಹಾಗೆ ಅಂದಾಜಿನಲ್ಲಿ ತಗೊಳ್ಳೋಣ. k1 ಅಂತ ಹೇಳಿ ನಾವು ಆಯ್ಕೆ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಈಗ ನೀವು ಇದಕ್ಕೆ ಸೆಕ್ಷನ್ ಫಾರ್ಮುಲಾವನ್ನ ಹಾಕಿದ್ರಿ ಅಂದ್ರೆ x, y is equal to m1 into x2 plus m2 into x1 divided by m1 plus m2, m1 into y2 plus m2 into y1 divided by m1 plus m2 ಅಂತ ತಗೊಳ್ತೀರಾ. x, y ಅಂತ ಹೇಳಿದ್ರೆ ಏನ್ ತಗೊಳ್ಬೇಕಿಲ್ಲ ನೀವು, x, 0. m1 into x2 ಅಂತ ಹೇಳಿದ್ರೆ m1 ಅನ್ನ ನೀವು k ಅಂತ ತಗೊಳ್ರಿ, x2 ಅಂತ ಹೇಳಿದ್ರೆ -4 ತಗೊಳ್ರಿ. ಹಾಗೇನೆ m2 ಅಂತ ಹೇಳಿದ್ರೆ 1 ತಗೊಳ್ರಿ, x1 ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ k plus 1 ಆಗುತ್ತೆ. ಹಾಗೇನೆ m1 into y2 ಅಂತ ಹೇಳಿದ್ರೆ
m1 ಅಂತ ಹೇಳಿದ್ರೆ ಆಕ್ಚುಯಲ್ ಆಗಿ k ತಗೊಳ್ರಿ, y2 ಅಂತ ಹೇಳಿದ್ರೆ 5, ಹಾಗೇನೆ m2 ಅಂತ ಹೇಳಿದ್ರೆ 1 ಇಂಟು y1 ಅಂತ ಹೇಳಿದ್ರೆ -5 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ k ಪ್ಲಸ್ 1. ಸೊ ದಟ್ x, 0 ಇಸ್ ಈಕ್ವಲ್ ಟು k ಇಂಟು -4 ಮಾಡಿದ್ರೆ -4k ಪ್ಲಸ್ 1 ಡಿವೈಡೆಡ್ ಬೈ k ಪ್ಲಸ್ 1 ಬರುತ್ತೆ. ಈ ಕಡೆ 5 ಇಂಟು k ಪ್ಲಸ್ 1 ಇಂಟು -5 ಮಾಡಿದ್ರೆ -5 ಡಿವೈಡೆಡ್ ಬೈ k ಪ್ಲಸ್ 1 ಬರ್ತದೆ. ಓಕೆನಾ? ಇದಾದ ನಂತರ ಇಲ್ಲಿ ನೀವು ಸಿಂಪ್ಲಿ ಈ 0 ಏನಿದೆಯಲ್ಲ ಇದಕ್ಕೆ ಒಂದು ಇದರಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಿದ್ರೆ, ಇದನ್ನ 0 ನ ಇದು ಕನ್ಸಿಡರ್ ಮಾಡಿದ್ರೆ ನೀವು 5k ಮೈನಸ್ 5 ಡಿವೈಡೆಡ್ ಬೈ k ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿದ್ರೆ, ನೋಡಿ ಇಲ್ಲಿ 5k ಮೈನಸ್ 5 ಇಸ್ ಈಕ್ವಲ್ ಟು k ಪ್ಲಸ್ 1 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ, 0 ಇಂಟು k ಪ್ಲಸ್ 1 ಬರ್ತದೆ. ಅಲ್ಲಿಗೆ 5k ಮೈನಸ್ 5 ಇಸ್ ಈಕ್ವಲ್ ಟು 0 ಇಂಟು ಎನಿಥಿಂಗ್ ಇಸ್ 0, -5 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ನೀವು ಪ್ಲಸ್ 5 ಆಗುತ್ತೆ. ದೆನ್ k ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 5 ಮಾಡಿದ್ರೆ k ನ ವ್ಯಾಲ್ಯೂ 1 ಬರ್ತದೆ. ಸೊ ದಟ್ k ನ ವ್ಯಾಲ್ಯೂ 1 ಬರ್ತದೆ ಅಂತ ಹೇಳಿದ್ರೆ ಅದರ ಅರ್ಥ m1 ಇಸ್ ಟು m2 ಇಸ್ ಈಕ್ವಲ್ ಟು 1:1 ಅಂತ ಅರ್ಥ. ಗೊತ್ತಾಯ್ತಲ್ಲ? ರೇಷಿಯೋ ಸಿಕ್ತು. ಈಗ ನೀವು x, 0 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ x ಇಸ್ ಈಕ್ವಲ್ ಟು x ನ ಬೆಲೆಯನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಇದನ್ನ ತಗೊಳ್ರಿ, -4k ಪ್ಲಸ್ 1 ಡಿವೈಡೆಡ್ ಬೈ k ಪ್ಲಸ್ 1 ಕನ್ಸಿಡರ್ ಮಾಡಿದ್ರೆ x ಇಸ್ ಈಕ್ವಲ್ ಟು -4 ಇಂಟು k ನ ವ್ಯಾಲ್ಯೂ 1 ಬಂದಿದೆ, ಡಿವೈಡೆಡ್ ಬೈ 1 ಪ್ಲಸ್ 1 ಮಾಡ್ರಿ, ದೆನ್ -4 ಇಂಟು 1 ಮಾಡಿದ್ರೆ -4 ಪ್ಲಸ್ 1 ಡಿವೈಡೆಡ್ ಬೈ 2, ದೆನ್ -4 ಪ್ಲಸ್ 1 ಮಾಡಿದ್ರೆ -3 ಬರುತ್ತೆ, ಕೆಳಗಡೆ 2 ಬರುತ್ತೆ. ಸೊ ದಟ್ x, y ಅನ್ನ ನೀವು ಅನುಪಾತದ ರೂಪದಲ್ಲಿ x, y ನ ಪಾಯಿಂಟ್ ಅನ್ನ ನೀವು ಏನಂತ ಹೇಳ್ಬೋದು, x ಅಂತ ಹೇಳಿದ್ರೆ ಏನ್ ಬಂದಿದೆ -3/2, ಹಾಗೇನೆ y ನ ವ್ಯಾಲ್ಯೂ ಅನ್ನ ನಾವು ತಗೊಂಡಿದೀವಿ 0 ಅಂತ ಹೇಳಿ. ಸೊ ದಟ್ x, y ಇಸ್ ಈಕ್ವಲ್ ಟು -3/2, 0. ಹಾಗೇನೆ m1 ಇಷ್ಟು m2 ಅನುಪಾತ ಬಂದ್ಬಿಟ್ಟು 1:1. ಓಕೆನಾ? ಸೊ ಇಲ್ಲಿಯವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಂದ 1 ಅಂಕದ ಪ್ರಶ್ನೆಯ ಜೊತೆಗೆ 2 ಅಂಕದ ಪ್ರಶ್ನೆ ಮತ್ತೆ 3 ಅಂಕದ ಕ್ವಶನ್ಸ್ ಯಾವ ರೀತಿ ಬರ್ತವೆ, ಯಾವ ಟೈಪ್ ಅಲ್ಲಿ ಕ್ವಶನ್ಸ್ ಬರ್ತವೆ, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ಚಾಪ್ಟರ್ ನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.